ಶ್ರೀ ಗಂತ ಮಹಾತ್ಮೆ ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರು ಕೃಪಾವರ್ಗೀಕ ಶ್ರವಣ ಮಾಡೋದ್ರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯಿಕವಾಗಿದೆ. 37ನೇ ಅಧ್ಯಾಯ. ಶ್ರೀ ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಸಾಧು ದರ್ಶನ ಫಲವು ಸಾಕ್ಷಾತ್ಧಾಮ ದರ್ಶನ ಕ್ಷಣದಲ್ಲಿ ಬಂದವೆಲ್ಲವೂ ನಾಶವಾಯಿತೆ ಶನಾದನು ಸುಖದಲ್ಲಿ. ಸಿದ್ಧ ಸದ್ಗುರು ದರ್ಶನದಿ ಅಧಿಕಾರಿ ಜನರಿಗೆ ಜ್ಞಾನವು ಬೋಧರೂಪಾಮೃತವು ಶ್ರೋತ್ರ ಜನರಿಗೋಸ್ಕರ ಪಾನವು. ಓಂ ಸದ್ಗುರುವೇ ಸಿದ್ಧಾರೂಢನೇ, ನಿನಗೆ ನಮಸ್ಕಾರ ಮಾಡುತ್ತೇನೆ. ಅಜ್ಞರಾದ ನಮಗೆ ನಿನ್ನ ಪಾರವು ತಿಳಿಯಲಾಗದು. ಈ ಭವಸಾಗರವು ನಮ್ಮನ್ನು ಮುಳುಗಿಸುತ್ತಿರುವಾಗ ನಮ್ಮನ್ನು ತಾರಿಸಲಿಕ್ಕೆ ನೀನೇ ನೌಕಾ ರೂಪನಾಗಿದ್ದಿ. ನಿನ್ನ ಸೆರಗನ್ನು ಹಿಡಿದುಕೊಂಡು ನಾವು ಭವದೊಳಗಿಂದ ಪಾರಾಗುವೆವು. ನೀನು ನಮ್ಮ ಸಲುವಾಗಿ ಅವತರಿಸುತ್ತಿ, ಇದನ್ನು ನಾನು ಸತ್ಯವಾಗಿ ತಿಳಿದಿರುವೆನು. ನೀನು ನಮ್ಮನ್ನು ಉಪೇಕ್ಷಿಸಿದೆ ಎಂದರೆ ಮತ್ಯಾರು ನಮ್ಮನ್ನು ಕೈ ಹಿಡಿಯುವರು ಇದ್ದಾರೆ? ನಿನ್ನ ಹೊರತು ಈ ಸಂಸಾರದಲ್ಲಿ ರಕ್ಷಿಸುವವರು ಮತ್ಯಾರೂ ಇಲ್ಲವೆಂದು ನಾನು ನಂಬಿರುತ್ತೇನೆ. ಆದ್ದರಿಂದ ಸದ್ಭಾವದಿಂದ ನಿನ್ನನ್ನೇ ಕುರಿತು ಶರಣು ಬಂದಿರುವೆವು. ನಿನ್ನ ಕೀರ್ತಿಯನ್ನು ಹಾಡುವೆವು. ಹೃದಯದಲ್ಲಿ ನಿನ್ನ ರೂಪವನ್ನೇ ನೋಡುವೆವು ಮತ್ತು ಚಿತ್ತದಿಂದ ನಿನ್ನನ್ನೇ ಧ್ಯಾನಿಸುವೆವು. ನಿನ್ನ ಸನ್ನಿಧಿಯಲ್ಲಿಯೇ ಇರುವೆವು. ನಿನ್ನ ಸ್ಥಾನಕ್ಕೆ ಅನುದಿನದಲ್ಲಿ ಬರುವೆವು. ನಿನ್ನ ನಾಮವನ್ನೇ ಮುಖದಲ್ಲಿ ಉಚ್ಚರಿಸುವೆವು ಮತ್ತು ಯಮನಿಗೆ ಸಹ ಅಂಜಲಾರೆವು. ನಮಗೆ ನಿತ್ಯದಲ್ಲಿ ಸಂತ ಸಂಗತಿಯನ್ನೇ ಕೊಡು. ನಮ್ಮ ಚಿತ್ತವನ್ನು ನಿನ್ನ ಪಾದದಲ್ಲಿ ಇರಗೊಡು. ದೇಹಾದಿಗಳಲ್ಲಿ ಉದಾಸೀನತ್ವವನ್ನೇ ಉಂಟು ಮಾಡು. ಇದರ ಹೊರತು ಹೆಚ್ಚಿಗೆ ಏನು ಬೀಳುವುದಿಲ್ಲ. ಯಾವಾತನಿಗೆ ಸತ್ಸಂಗದಲ್ಲಿ ಅಖಂಡ ರತಿ ಇರುವುದೋ ಆತನೇ ಈ ಜಗದೊಳಗೆ ಧನ್ಯನು. ಆತನ ಪಾದದಲ್ಲಿ ಸರ್ವಭೋಗಗಳು ಮತ್ತು 4 ಮುಕ್ತಿಗಳು ಉರುಳಾಡುತ್ತಿರುತ್ತವೆ. ಸತ್ಸಂಗವು ಸುಖದ ಸಾಗರವಿರುವುದು. ಸತ್ಸಂಗದಿಂದಲೇ ಸರ್ವ ಬಂಧುಗಳ ಪರಿಹಾರವು. ಸತ್ಸಂಗದಿಂದಲೇ ಶೀಘ್ರವಾಗಿ ಜ್ಞಾನವು ಪ್ರಾಪ್ತವಾಗುತ್ತದೆ. ಸತ್ಸಂಗವೇ ಮೋಕ್ಷ ರೂಪವಾಗಿರುತ್ತದೆ. ಇಂಥ ಸತ್ಸಂಗತಿ ಮಹಿಮೆಯನ್ನು ಈಶ್ವರ ಮತ್ತು ಪಾರ್ವತಿ ಇವರಿಬ್ಬರೂ ಬಲ್ಲರು. ಆ ಮಹಿಮೆಯನ್ನು ವರ್ಣಿಸಲಿಕ್ಕೆ ಹೋದರೆ ಕಡೆಗೆ ಮುಟ್ಟುವಂತಿಲ್ಲ. ಆ ಸತ್ಸಂಗದಿಂದಲೇ ಆತ್ಮಾರಾಮನನ್ನು ಹೊಂದಿರತಕ್ಕದ್ದು. ಸತ್ಸಂಗದೆಯಿಂದ ಪಟ್ಟಂಥ ಕಷ್ಟಗಳೆಲ್ಲ ಸಹಜವಾಗಿ ಬ್ರಹ್ಮಪೂರ್ಣವಾಗುವು. ಅವುಗಳಿಂದ ದಯಾಘನನಾದ ಸದ್ಗುರು ಸಂತುಷ್ಟನಾಗಿ ಜ್ಞಾನವು ಕೊಡುವಂತನಾಗುವನು. ಇರಲಿ, ಮಹಾಕ್ಷೇತ್ರವಾದ ಹರಿದ್ವಾರದಲ್ಲಿ ಒಬ್ಬ ಚತುರನಾದ ಬ್ರಾಹ್ಮಣನಿರುವನು. ಅವನಿಗೆ ಕೃಷ್ಣನೆಂಬ ಹೆಸರಿಗೆ ಒಬ್ಬನೇ ಮಗನಿರುವನು. ಆ ಬ್ರಾಹ್ಮಣನ ಗೃಹದಲ್ಲಿ ನಿತ್ಯ ತುಳಸಿದಾಸಕೃತ ರಾಮಾಯಣವನ್ನು ಓದುತ್ತಿರುವಾಗ ಕೃಷ್ಣನು ಅತ್ಯಾದರದಿಂದ ಶ್ರವಣ ಮಾಡುತ್ತಾ ತಲ್ಲೀನ ಚಿತ್ತನಾಗಿರುತ್ತಿದ್ದನು. ಸಾಧು ಸತ್ಪುರುಷರ ಕಥೆಗಳನ್ನು ಸಹ ಆಗಾಗ ಕೇಳಿ ಬಹು ಆನಂದ ಪಡುತ್ತಿದ್ದನು. ಹೀಗಾಗಿ ಆತನಿಗೆ ಸಾಧುಗಳ ಮೇಲೆ ಬಹಳ ಶ್ರದ್ಧಾ ಉತ್ಪನ್ನವಾಗಿ ಅವರ ಸೇವೆ ಮಾಡುವುದಕ್ಕೆ ಇಚ್ಛಿಸುತ್ತಿದ್ದನು. ಸಂತ ಜನರ ಭಕ್ತರಾಗಿದ್ದ ಕಬೀರದಾಸರ ಚರಿತ್ರೆಯನ್ನು ಕೇಳಿ ಕೃಷ್ಣನಿಗೆ ಕಣ್ಣೊಳಗಿನಿಂದ ನೀರು ಸುರಿಯುತ್ತಿದ್ದವು ಮತ್ತು ಅವರಂತೆ ತಾನೂ ಆಗಬೇಕೆಂದು ನಿಶ್ಚಯಿಸಿದನು. ನಿತ್ಯವೂ ಗಂಗಾ ನದಿಯ ತೀರಕ್ಕೆ ಹೋಗಿ ಅಲ್ಲಿರುವ ಸಾಧುಗಳ ಸೇವೆ ಮಾಡುತ್ತಾ ಬಹು ಪ್ರೇಮದಿಂದ ಅವರ ಹತ್ತಿರದಲ್ಲಿ ಯಾವಾಗಲೂ ಕೂಡುತ್ತಿದ್ದನು. ವಿದ್ಯಾಭ್ಯಾಸವನ್ನು ತಪ್ಪಿಸಿ ಸೇವಾ ಮಾಡುವುದರಲ್ಲಿ ಬಹಳ ಅದರ ಯುಕ್ತನಾಗಿದ್ದನು. ಇದನ್ನು ನೋಡಿ ಆತನು ಹಿರಿಯರಿಗೆ ಬಹಳ ಚಿಂತೆ ಹತ್ತಿತು. ಕೃಷ್ಣನಿಗೆ 10 ವರ್ಷ ವಯಸ್ಸಾದಾಗ ವಿದ್ಯಾಭ್ಯಾಸವನ್ನು ಪೂರ್ಣ ಮಾಡೆಂದು ತಾಯಿ ತಂದೆಗಳು ಹೇಳುತ್ತಿದ್ದರೆ ಇವನು ಅವರ ಮಾತಿಗೆ ಕಿವಿಗೊಡುತ್ತಿದ್ದಿಲ್ಲ. ಯಾರಾದರೂ ಸಾಧುಗಳು ಭೇಟಿಯಾದರೆ ಅವರನ್ನು ಊಟಕ್ಕೆ ಮನೆಗೆ ಕರೆದುಕೊಂಡು ಬರುವನು. ಕೆಲವರು ಸಾರಿ ಹೀಗೆ ಮಾಡಿದ ಮೇಲೆ ತಂದೆಯು ಕೃಷ್ಣನಿಗೆ ಒಮ್ಮೆ ಹೇಳುತ್ತಾನೆ,
ಸಾಧುಗಳನ್ನು ಮನೆಗೆ ಕರೆದುಕೊಂಡು ಬರುವ ಕೆಲಸವನ್ನು ನೀನು ಮಾಡಬಾರದು. ಈ ಪ್ರಕಾರ ನೀನು ಮಾಡೋದರಿಂದ ನಿನ್ನ ದೆಸೆಯಿಂದ ಬಹಳ ತ್ರಾಸ ಅನಿಸುವುದು ಮತ್ತು ನಿನ್ನ ಸಾಧುವನ್ನು ನಾನು ಹೊರಗೆ ಕಳುಹಿಸುವೆನು. ನೋಡು, ಈ ಪ್ರಕಾರ ತಂದೆ ಅಂದದ್ದನ್ನು ಕೇಳಿ ಕೃಷ್ಣನಿಗೆ ಬಹಳ ಚಿಂತೆಯುಂಟಾಗಿ ರಾತ್ರಿ ನಿದ್ದೆ ಬರುತ್ತಿರಲಿಲ್ಲ. ಒಮ್ಮೆ ಗಂಗಾ ತೀರಕ್ಕೆ ಹೋದಾಗ ಅಲ್ಲಿ ಒಬ್ಬ ಸಾಧು ಬಿದ್ದಿರುವುದನ್ನು ನೋಡಿ ಅವನು ಸಮೀಪಕ್ಕೆ ಹೋಗಿ ವಿಚಾರಿಸಿದಾಗ ಆತನು ಅನ್ನುತ್ತಾನೆ, ನನಗೆ ಏನೇನೂ ಆಹಾರ ಸಿಗಲಿಲ್ಲ. ನಾನು ಅನ್ನ ಉಣ್ಣುವುದಿಲ್ಲ, ಬರೇ ಹಾಲು ಕುಡಿದು ಪ್ರಾಣ ಕ್ಷಣ ಮಾಡಿಕೊಳ್ಳುತ್ತೇನೆ. ಆದರೆ ಹೊರತು ಮತ್ಯಾವ ಆಹಾರವನ್ನು ನಾನು ಸೇವಿಸುವುದಿಲ್ಲ. ಕೃಷ್ಣನು ಮನೆಗೆ ಹೋಗಿ ನೋಡಿದರೆ ಹಾಲು ಇದ್ದಿಲ್ಲ. ಇದರಿಂದ ಆತನಿಗೆ ಬಹಳ ಚಿಂತೆಯಾಯಿತು. ಆಗ ಏನು ಮಾಡಿದನೆಂದರೆ, ಸಾಧುಗೋಸ್ಕರ ಹಾಲು ತರಲಿಕ್ಕೆ ತನ್ನ ತಂದೆಯ ಹಣವನ್ನು ಕದ್ದುಕೊಂಡು ಪೆಟ್ಟಿಗೆಗೆ ಹೋಗಿ ಹಾಲು ಕೊಂಡುಕೊಂಡು ಆ ಸಾಧುವಿಗೆ ಕೊಡುವಾಗ ಅಕಸ್ಮಾತ್ತಾಗಿ ಆತನ ತಂದೆಯು ನೋಡಿ ಕೃಷ್ಣನಿಗೆ ಅದೆಲ್ಲಿಯದು ಎಂದು ಕೇಳಿದನು. ಕೃಷ್ಣನು ಅನ್ನುತ್ತಾನೆ, ಈ ಸಾಧು ಉಪವಾಸ ಸಾಯುತ್ತಿದ್ದನ್ನು ನೋಡಲಾರದೆ ನಿನ್ನ ರೊಕ್ಕವನ್ನು ಕದ್ದುಕೊಂಡು ಬಂದು ಹಾಲು ತಂದು ಕೊಟ್ಟಿರುತ್ತೇನೆ. ಇದನ್ನು ಕೇಳಿ ತಂದೆಯು ಬಹಳ ಕ್ರೋಧ ಹೊಂದಿ ಕೃಷ್ಣನಿಗೆ ಕಟ್ಟಿಗೆಯಿಂದ ಚೆನ್ನಾಗಿ ಹೊಡೆದು ಮನೆಗೆ ಕರೆದುಕೊಂಡು ಹೋಗಿ ಕಂಬಕ್ಕೆ ಕಟ್ಟಿ ಹಾಕಿದರು. ಆ ಸಮಯದಲ್ಲಿ ಕೃಷ್ಣನು ಸಾಧು ದಿಶೆಯಿಂದ ಬಹಳ ಚಿಂತೆ ಮಾಡುವಂತನಾಗಿ ತನ್ನೊಳಗೆ ಅನ್ನುತ್ತಾನೆ, ಆತನಿಗೆ ಯಾರು ಹಾಲು ಒಯ್ದು ಕೊಡುವರು? ಹಾಲು ಸಿಗದಿದ್ದರೆ ಆತನು ಸಾಯುವನಲ್ಲ. ಹೇ ಶ್ರೀರಾಮನೇ, ನೀನು ಬಂದು ನನ್ನನ್ನು ಬಿಡಿಸುವಿಯಾದರೆ ನಾನು ಓಡಿ ಆ ಸಾಧುವಿಗೆ ಹತ್ತಿರ ಹೋಗಿ ನನ್ನ ದೇಹವನ್ನಾದರೂ ಮಾರಿಕೊಂಡು ಆತನಿಗೆ ಹಾಲು ಕೊಡುತ್ತಿದ್ದೆ. ಹೀಗನ್ನುತ್ತಾ ಕೃಷ್ಣನು ಅಳುಹತ್ತಿದನು. ಕೂಡಲೇ ಆ ಸಾಧು ತನ್ನ ಸಮೀಪವೇ ಬಂದು ನಿಂತಿದ್ದನ್ನು ಕೃಷ್ಣನು ನೋಡಿದನು. ಸಾಧುವಾದರೂ ಕೃಷ್ಣನನ್ನು ಬಹುಪ್ರೇಮದಿಂದ ಅಪ್ಪಿಕೊಂಡು ಕೂಡಲೇ ಕೃಷ್ಣನನ್ನು ಕುರಿತು, ನೀನು ಈಗ ಏನು ಚಿಂತೆ ಮಾಡಬೇಡ, ನಾನು ನಿತ್ಯದಲ್ಲಿಯೂ ನಿನ್ನ ಸಮೀಪವೇ ಇರುವೆನು, ಯೋಗ್ಯ ಕಾಲದಲ್ಲಿ ನಿನ್ನನ್ನು ಬಿಡಿಸುವೆನು ಎಂದು ಅಂದನು. ಹಾಗೆ ಕೃಷ್ಣನು ಗದ್ಗದಿತ ಕಂಠನಾಗಿ ಕಣ್ಣುಗಳಿಂದ ನೀರು ಸುರಿಸುತ್ತಾ, ಹೇ ದಯಾಳುವೆ, ನೀನು ನನ್ನನ್ನು ಇಲ್ಲಿ ಬಿಡಬೇಡ, ನನ್ನ ಪ್ರಾಣಾಂತವಾಗುವುದು, ಆದ್ದರಿಂದ ನಿನ್ನನ್ನು ಪ್ರಾರ್ಥಿಸುವೆನು ಎಂದು ಅಂದದ್ದನ್ನು ಕೇಳಿ ಆ ಸಾಧು ಆತನಿಗೆ ಆಶ್ವಾಸನವನ್ನು ಕೊಟ್ಟು, ನೀನು ಚಿಂತೆ ಮಾಡಬೇಡ, ನಿನ್ನ ನಿರ್ವಾಣ ರೂಪವನ್ನು ನೋಡು ಎಂದು ಹೇಳಿದನು. ಕೂಡಲೇ ಸಾಧು ರೂಪವು ಅದೃಶ್ಯವಾಯಿತು ಮತ್ತು ಅಲ್ಲಿ ಶ್ರೀರಾಮನು ಪ್ರಕಟನಾದನು. ಆಗ ಎಲ್ಲ ಕಡೆಯಲ್ಲಿಯೂ ತೇಜವೇ ಕಾಣುವಂಥದ್ದಾಗಿ ಮಧ್ಯದಲ್ಲಿ ಆ ರಾಮ ರೂಪವನ್ನು ಕೃಷ್ಣನು ನೋಡುವಂತನಾದನು. ಘನಶ್ಯಾಮನು ವರ್ಣ ಶರೀರ ಕಾಂತಿ ಇದ್ದು ಕಿರೀಟ ಕುಂಡಲಗಳಿಂದ ಶೋಭೆಯಮಾನವಾಗಿ ಕೊರಳೊಳಗೆ ವೈಜಯಂತಿ ಮಾಲಾ ತೂಗುತ್ತಾ ಮುಖ ಕಮಲವು ಸೂರ್ಯಮಂಡಲವು ಎಂಬಂತೆ ಶ್ರೀರಾಮನು ವಿಜೃಂಭಣವಾಗುವಂತನಾದನು. ಇಂತಹ ಸುಂದರ ರೂಪವನ್ನು ನೋಡಿ ಕೃಷ್ಣನು ಬ್ರಹ್ಮಾನಂದದಲ್ಲಿ ಮಗ್ನನಾಗಿ ದೇಹಭಾನವನ್ನು ಮರೆತು ರಾಮ ರೂಪದಲ್ಲಿ ತನ್ನಲ್ಲಿ ವೃತ್ತಿಯುಳ್ಳುವಂತನಾದನು. ಆಗ ಶ್ರೀರಾಮನ ಕೃಷ್ಣನನ್ನು ಕುರಿತು ಅತ್ಯಂತ ಮಧುರ ಮತ್ತು ಪ್ರೇಮಯುಕ್ತ ಭಾಷಣ ಮಾಡುತ್ತಾನೆ. ಬಾಳ, ನಿನ್ನ ಅನಂತ ಜನ್ಮಗಳು ಪುಣ್ಯವು ಒಟ್ಟುಗೂಡಿ ನೀನು ಈ ಕಾಲದ ನನ್ನನ್ನು ನೋಡುತ್ತಿ. ಸಂತ ಚರಣದಲ್ಲಿ ನಿನ್ನ ಭಕ್ತಿಯು ದೃಢವಾಗಿರುವುದು ನೋಡೋಣ ಎಂದು ನಾನು ಬಂದಿರುತ್ತೇನೆ. ನಿನಗೆ ಸಾಧು ಸ್ಥಿತಿ ಹೊರತು ಎರಡನೇ ಏನದೂ ಆಸಕ್ತಿ ಇರುವುದಿಲ್ಲ. ಅದನ್ನು ನೀನು ಅಲ್ಪ ಕಾಲದಲ್ಲಿ ಹೊಂದುವಿ. ಅಲ್ಲಿವರೆಗೆ ನೀನು ಸಾಧು ಸೇವೆಯಲ್ಲಿ ರಮಿಸುವಂತನಾಗು. ನನ್ನ ನಾಮವನ್ನು ನಿರಂತರದಲ್ಲಿಯೂ ನೀನು ಜಪಿಸಿದೆಯೆಂದರೆ ನಾನು ಸರ್ವದಾ ನಿನ್ನ ಹತ್ತಿರವೇ ಇರುವೆನು. ಹೀಗೆ ಕೃಪಾವಚನವನ್ನು ನುಡಿದು ಶ್ರೀರಾಮನು ಅಂತರಾರ್ಧನಾಗುವಂತನಾದನು. ತತ್ಕಾಲವೇ ಕೃಷ್ಣನ ತಂದೆಯು ಬಂದು ಕೃಷ್ಣನನ್ನು ಪ್ರೀತಿಯಿಂದ ಅಲಂಘಿಸಿ ಎನ್ನುತ್ತಾನೆ, ನಿನ್ನ ಮುಖದ ಮೇಲೆ ಎಂಥ ತೇಜವು ಕಾಣಿಸುವುದು. ಇಂದಿನಿಂದ ನಿನ್ನ ಚಿತ್ತೆ ಇದ್ದಂತೆ ಮಾಡು. ನಿನಗೆ ನಾನು ಅಡ್ಡಿ ಮಾಡುವುದಿಲ್ಲ, ಆದರೆ ನೀನು ಮನೆಯಲ್ಲೇ ಇರು. ಪಿತನ ಈ ವಚನವನ್ನು ಕೇಳಿ ಕೃಷ್ಣನಿಗೆ ಅತ್ಯಂತ ಆನಂದ ಉಂಟಾಗಿ ಪ್ರೇಮ ಬರದಿಂದ ನಾಮವನ್ನು ಹಾಡುತ್ತಾ ಆತನು ಸತೇಜ ಮುಖ ಉಳ್ಳವನಾಗಿ ಕುಣಿಯಲಾರಂಭಿಸಿದನು. ಆ ಹೊತ್ತಿನಿಂದ ಕೃಷ್ಣನು ನಿತ್ಯದಲ್ಲಿ ಸಾಧುಗಳ ಮನೆಗೆ ಕರೆದುಕೊಂಡು ಬಂದು ಬಹಳ ಆನಂದದಿಂದ ಅವರಿಗೆ ಯಥೇಚ್ಛ ಭೋಜನ ಇತ್ಯಾದಿ ಉಪಚಾರಗಳನ್ನು ಮಾಡಿಸಿ ಮುಂದೆ ಕಳುಹಿಸುತ್ತಿರುವನು. ಕೃಷ್ಣನಿಗೆ 16 ವರ್ಷಗಳಾಗುತ್ತಲೇ ತಂದೆ ಆತನಿಗೆ ಬಹಳ ಆಗ್ರಹದಿಂದ ಲಗ್ನ ಮಾಡಿದನು. ಕೃಷ್ಣನು ಆಮೇಲೆ 1 ವರ್ಷ ತನಕ ಮನೆಯಲ್ಲೇ ಇದ್ದನು. ಒಂದಾನೊಂದು ದಿವಸ ಆತನಿಗೆ ಒಬ್ಬ ಸಾಧು ಭೇಟಿಯಾಗಿ ವೈರಾಗ್ಯ ಬೋಧಿಸಿದನು. ಆತನ ಬೋಧನವನ್ನು ಕೇಳಿದ ಕೂಡಲೇ ಕೃಷ್ಣನಿಗೆ ತೀವ್ರ ವೈರಾಗ್ಯ ಪ್ರಾಪ್ತವಾಗಿ ತಾಯಿ, ತಂದೆ, ಪತ್ನಿ ಮುಂತಾದವರನ್ನು ಬಿಟ್ಟು ರಾತ್ರಿ ಹೊತ್ತಿನಲ್ಲಿ ಯಾರಿಗೂ ತಿಳಿಸದೆ ಆ ಸಾಧು ಕೂಡ ಹೊರಟು ಹೋದನು. ಮನೆ ಬಿಟ್ಟು ಅರಣ್ಯ ಪಥವನ್ನು ಹಿಡಿದು ಹೋಗುತ್ತಾ ಇಬ್ಬರು ಅನೇಕ ಕ್ಷೇತ್ರಗಳಲ್ಲಿ ಸಂಚರಿಸುತ್ತಾ ಕಡೆಗೆ ಕಾಶಿ ಕ್ಷೇತ್ರಕ್ಕೆ ಬಂದರು. ಅಲ್ಲಿ ಅವರು ಒಬ್ಬ ಸನ್ಯಾಸಿ ಕಡೆಗೆ ಹೋಗಿ ಆತನ ಸೇವೆ ಮಾಡುತ್ತಿದ್ದರು. ಆ ಸನ್ಯಾಸಿ ವಿಚಾರಿಸಿದಾಗ ಕೃಷ್ಣನು, ತನ್ನವರು ಯಾರೂ ಇಲ್ಲ,
ಸನ್ಯಾಸಿ ದೀಕ್ಷಾ ಕೊಡಬೇಕೆಂದು ಗುರುಗಳಿಗೆ ಪ್ರಾರ್ಥಿಸಿದನು. ಆಗ ಗುರುಗಳು ಆತನಿಗೆ ಸನ್ಯಾಸಿ ದೀಕ್ಷೆಯನ್ನು ಕೊಟ್ಟು ಕಿವಿಯಲ್ಲಿ ಪ್ರಣವ ಮಂತ್ರ ಉಪದೇಶಿಸಿ ಮಾಡಿ ಕೃಷ್ಣನಿಗೆ ಗೋವಿಂದಾನಂದ ಎಂಬ ಹೆಸರಿಟ್ಟರು. ಕೆಲವು ದಿವಸಗಳಾದ ಮೇಲೆ ಗುರುವಾಜ್ಞೆಯನ್ನು ಪಡೆದು ಗೋವಿಂದಾನಂದನು ಕ್ಷೇತ್ರ ಸಂಚಾರಕ್ಕೆ ಹೊರಟು ದ್ವಾರಕಾ ಕ್ಷೇತ್ರಕ್ಕೆ ಬಂದನು. ಅಲ್ಲಿ ಶಿವಾನಂದನೆಂಬ ಸಾಧು ಭೇಟಿಯಾದನು. ಶಿವಾನಂದನು ಗೋವಿಂದಾನಂದ ಯತಿಯನ್ನು ಕುರಿತು ಹುಬ್ಬಳ್ಳಿ ನಗರದಲ್ಲಿ ಸಾಕ್ಷಾತ್ ಶಿವನ ಅವತಾರವಾಗಿರುವ ಸದ್ಗುರುಗಳು ಸಿದ್ಧಾರೂಢರು ಇರುವರು. ನಾನು ಅವರ ಶಿಷ್ಯನಿದ್ದೇನೆ. ಅವರಿಗೆ ನನ್ನ ಮೇಲೆ ವಿಶೇಷ ಪ್ರೇಮವಿರುತ್ತಿದ್ದು ನಾನು ಅಲ್ಲಿ ಉತ್ಸವಗಳ ಸಲುವಾಗಿ ದೇಶಾಂತರಗಳಿಂದ ಅನೇಕ ಸಾಮಗ್ರಿಗಳನ್ನು ತಂದು ಪೂರೈಸುತ್ತೇನೆ. ಮಾಘ ಮಾಸದಲ್ಲಿ ಮತ್ತು ಶ್ರಾವಣದಲ್ಲಿ ಮಹೋತ್ಸವಗಳನ್ನು ನಡೆಯುತ್ತವೆ. ಆ ಸಮಯದಲ್ಲಿ ಮಹಾವೈಭವದಿಂದ ಸದ್ಗುರುಗಳನ್ನು ಪೂಜಿಸುತ್ತಾರೆ. ಆ ಸದ್ಗುರುವು ಬಹು ಕೃಪಾವಂತನಿದ್ದು ಸರ್ವರಿಗೂ ಸುಖಪ್ರಾಪ್ತಿ ಮಾಡಿಕೊಡುವುದರಲ್ಲಿ ರತನಾಗಿರುತ್ತಾನೆ. ತನ್ನ ಭಕ್ತರಿಗೆ ಬಂದ ಸಂಕಟ ಕಾಲದಲ್ಲಿ ಆತನ ಚಿಂತನೆ ಮಾಡಿದ್ದ ಮಾತ್ರದಿಂದಲೇ ಪ್ರಾಪ್ತನಾಗಿ ರಕ್ಷಿಸುವನಾಗಿರುವುದರಿಂದ ಆತನು ದೀನನಾಥನೆನಿಸಿಕೊಳ್ಳುವನು. ಆತನನ್ನು ಒಮ್ಮೆ ನೋಡಿದರಾದರೆ ಶಾಂತಿ ಸುಖದಿಂದ ಮನಸ್ಸು ತತ್ಕಾಲ ತಲ್ಲಣವಾಗುವುದು. ಆತನು ಪ್ರಶಾಂತನಾಗಿದ್ದು ಮುಖದ ಮೇಲೆ ದಿವ್ಯ ತೇಜಯುಕ್ತನಾಗಿ ದರ್ಶನ ಮಾತ್ರದಿಂದ ತೇಜತಾಪಗಳನ್ನು ಹರಣ ಮಾಡುವನು ಎಂದು ಹೇಳಿದ ವಚನವನ್ನು ಕೇಳಿ ಗೋವಿಂದಾನಂದನು ಪ್ರೇಮಯುಕ್ತನಾಗಿ ಸಿದ್ಧ ಸದ್ಗುರು ನೋಡಬೇಕೆಂಬ ಉತ್ಕೃಷ್ಟತೆಯಿಂದ ಆತನು ಪ್ರಾಪ್ತವಾಯಿತು. ಆ ಕೂಡಲೇ ದ್ವಾರಕಾ ಬಿಟ್ಟು ನೆಟ್ಟಗೆ ಹುಬ್ಬಳ್ಳಿಗೆ ಇಳಿದು ಸಿದ್ಧಾಶ್ರಮಕ್ಕೆ ಬರುವಾಗ ಮಧ್ಯರಾತ್ರಿಯಾಗಿದ್ದು ಎಲ್ಲ ಜನರು ನಿದ್ರಾಸ್ತರಾಗಿದ್ದರು. ಅದೇ ಸಮಯದಲ್ಲಿ ಸದ್ಗುರುಗಳು ಅಕಸ್ಮಾತ್ತಾಗಿ ಹೊರಗೆ ಬಂದರು. ಗೋವಿಂದಾನಂದನನ್ನು ಸಿದ್ಧರನ್ನು ನೋಡಿ ಬಹಳ ಆನಂದದಿಂದ, ಏ ಮಹಾರಾಜರೇ, ಸಿದ್ಧಾರೂಢ ಯತೀಶ್ವರರು ಎಲ್ಲಿ ಇದ್ದಾರೆಂದು ಹೇಳಿರಿ ಅಂದದ್ದು ಕೇಳಿ ಸದ್ಗುರುಗಳು, ನಿಮಗೆ ಬಹಳ ಹಸಿವಾಗಿರುತ್ತದೆ, ಬೇಗನೆ ಮಠದೊಳಗೆ ಬನ್ನಿರಿ. ಇದನ್ನು ಕೇಳಿ ಗೋವಿಂದಾನಂದನು, ನನ್ನ ಪೂರ್ವಾಪೂರ್ವ ಏನು ವಿಚಾರಿಸಿಕೊಳ್ಳುವ ಮೊದಲೇ ನನಗೆ ಹಸಿವಾದದ್ದು ಇವರಿಗೆ ಹೇಗೆ ತಿಳಿಯಿತು ಎಂದು ಬಹಳ ಆಶ್ಚರ್ಯಪಟ್ಟನು. ಸದ್ಗುರುಗಳು ಗೋವಿಂದಾನಂದನು ಕೈ ಹಿಡಿದು ಮಠದೊಳಗೆ ಕರೆದುಕೊಂಡು ಹೋದರು. ಅಲ್ಲಿಂದ ಶಿಷ್ಯರನ್ನು ಎಬ್ಬಿಸಿ ಗೋವಿಂದಾನಂದನಿಗೆ ಭೋಜನ ಮಾಡಿಸಲಿಕ್ಕೆ ಅಪ್ಪಣೆ ಕೊಟ್ಟರು. ಸಿದ್ಧರು ಅವರನ್ನು ಕುರಿತು, ಈತನು 3 ದಿವಸಗಳಿಂದ ಉಪವಾಸ ಇದ್ದಾನೆ ಅಂದನು. ಕೇಳಿ ಗೋವಿಂದಾನಂದರು, ನಾನು ಸಿದ್ಧರ ದರ್ಶನದ ವಿನಃ ಉಣ್ಣಲೊಲ್ಲೆ ಅಂದನು. ಆಗ ಆ ಶಿಷ್ಯರು ಅನ್ನುತ್ತಾರೆ, ಹೇ ಸಾಧುವರ್ಯ, ಇವರೇ ಸಿದ್ಧಾರೂಢ ಸದ್ಗುರು ರಾಯರು ಎಂದು ಅವರ ಕಡೆಗೆ ತೋರಿಸಿದರು. ಇದನ್ನು ಕೇಳಿದ ಕೂಡಲೇ ಗೋವಿಂದಾನಂದನು ಅತ್ಯಂತ ಪ್ರೇಮದಿಂದ ಸದ್ಗುರುಗಳ ಚರಣಾರವಿಂದಗಳಿಗೆ ಸಾಷ್ಟಾಂಗ ನಮನ ಮಾಡಿ, ಹೇ ದಯಾಳು ಸದ್ಗುರುನಾಥ, ಕಿಂಕರನಾದ ನನ್ನ ಸಲುವಾಗಿ ಎಷ್ಟೊಂದು ಚಿಂತೆ ಮಾಡುತ್ತೀರಿ. ಶಿವಾನಂದನನು ನಿಮ್ಮ ವಿಷಯ ಅಂದದ್ದೆಲ್ಲ ಇಲ್ಲಿ ಸತ್ಯವಾಗಿ ನೋಡುತ್ತೇನೆ. ಗುರುವರಾದ ನೀವು ಅಕಸ್ಮಾತ್ತಾಗಿ ಬಂದಂಥ ನನ್ನ ಮೇಲೆ ಇಷ್ಟು ದಯಾ ತೋರಿಸುವಂಥ ನನ್ನ ಅಧಿಕಾರವಲ್ಲ. ನಿಮ್ಮ ಚರಣಗಳಲ್ಲಿ ನಾನೊಬ್ಬ ಪಾಮರನಿರುತ್ತೇನೆ. ಈ ಪ್ರಕಾರ ಅಂದು ಆ ಪರಮಹಂಸರು ಪುನಃ ಸಿದ್ಧರ ಚರಣಕ್ಕೆ ಬೀಳುವಂತಾದರು. ಶಿಷ್ಯರು ಸರ್ವ ಸ್ಥಾನಗಳಲ್ಲಿ ಹುಡುಕಿದರೂ ಫಲಹಾರ ದ್ರವ್ಯನೇನೂ ಸಿಗಲಿಲ್ಲ. ಇದನ್ನು ತಿಳಿದು ಸಿದ್ಧರು ಅನ್ನುತ್ತಾರೆ, ದುರ್ವಾಸನ ಮುನಿಗಳು ಧರ್ಮರಾಯನ ಪರ್ಣಕುಟೀರಕ್ಕೆ ರಾತ್ರಿ ಕಾಲದಲ್ಲಿ ಭೋಜನಕ್ಕೆ ಬಂದಂತೆ ಇಲ್ಲಿ ಈಗ ಆಯಿತು. ಆ ಸಮಯದಲ್ಲಿ ದ್ರೌಪದಿಯ ಕೃಷ್ಣನನ್ನು ಪ್ರಾರ್ಥಿಸುವಂತಳಾದಳು. ಹಾಗೆ ಇಲ್ಲಿ ನಾನು ಯಾರನ್ನು ಕುರಿತು ಶರಣು ಹೋಗಲಿ ಅಂದಾಗ ಗೋವಿಂದಾನಂದನು ತಾನು ತನಗೇನೇ ಶರಣು ಹೋಗಬೇಕು ಎಂದು ಅಂದರು. ಆಗ ನಗುತ್ತಾ ಸದ್ಗುರುಗಳು ಮಠದ ಹೊರಗೆ ಹೋಗಿ ಕೂಡಲೇ ಕೈಯಲ್ಲಿ ದೋತ್ರ ಹಿಡಿದುಕೊಂಡು ಬಂದು ಅದನ್ನು ತೆಗೆದು ನೋಡಲು ಅದರೊಳಗೆ ಅನೇಕ ಫಲಹಾರ ವಸ್ತುಗಳಿದ್ದು, ಇವನ್ನು ನಾನು ತೆಗೆದುಕೊಂಡು ಬಂದೆನು ಎಂದು ಸದ್ಗುರುಗಳಂದರು. ಅಲ್ಲಿಂದ ಆ ವೇಳೆಗೆ ತೆಗೆದುಕೊಂಡ ಬಂದರು ಎಂಬುದು ಯಾರಿಗೂ ತಿಳಿಯಲಿಲ್ಲ. ಗೋವಿಂದಾನಂದರು ಇವರು ಸಾಕ್ಷಾತ್ ಈಶ್ವರ ಅವತಾರವೆಂದು ತಿಳಿದುಕೊಂಡನು. ಅನಂತರ ಆತನು ಫಲಹಾರವನ್ನು ಸೇವಿಸಿದ ಮೇಲೆ ಎಲ್ಲರೂ ಶಯನಕ್ಕೆ ತೆರಳಿದರು. ಮರುದಿವಸ ಸದ್ಗುರುಗಳನ್ನುತ್ತಾರೆ, ಹೇ ಆನಂದ ಮೂರ್ತಿಯಾದ ಗೋವಿಂದಾನಂದನೇ, ನೀನು ಇಲ್ಲೇ ಇರುತ್ತಿದ್ದು ನಿನ್ನ ಸಂಗತಿ ಲಾಭವನ್ನು ನಮ್ಮೆಲ್ಲರಿಗೂ ಕೊಡಬೇಕು. ಅದಕ್ಕೆ ಗೋವಿಂದಾನಂದನು ಅನ್ನುತ್ತಾನೆ, ನನ್ನ ಅನಂತ ಜನ್ಮಗಳು ಪುಣ್ಯವಿತ್ತೆಂದು ನಿಮ್ಮ ದರ್ಶನವಾಯಿತು. ಇನ್ನು ಮರಣ ಪರ್ಯಂತ ಇಂಥ ದಿವ್ಯ ಚರಣಗಳ ಲಾಭವನ್ನು ನಾನು ಬಿಡಲಾರೆನು. ದೇಶ ದೇಶಗಳಲ್ಲಿ ನಿಮ್ಮ ಪುಣ್ಯ ಕೀರ್ತನೆಯನ್ನು ವರ್ಣಿಸುವುದಕ್ಕೆ ನನಗೆ ಬೇಕಾಗುವ ಶುದ್ಧಮತಿಯ ದಯಪಾಲಿಸಬೇಕಾಗಿ ನಿಮ್ಮ ಚರಣ ಕಮಲಗಳಲ್ಲಿ ನನ್ನ ಪ್ರಾರ್ಥನೆಯನ್ನು ಇರುತ್ತಿದ್ದೆ. ಆಗ ಗೋವಿಂದಾನಂದ
ಪರಮಹಂಸರು ನಿರೂಪಣೆ ಮಾಡಲಿಕ್ಕೆ ನಿಂತು ಸದ್ಗುರುಗಳ ಕೀರ್ತಿಯನ್ನು ವರ್ಣಿಸುತ್ತಿರುವಾಗ ಶ್ರೋತಾಜನರು ಮನಸ್ಸುಗಳೆಲ್ಲ ತಲ್ಲೀನವಾದವು. ಕೀರ್ತನದಲ್ಲಿ ಅದ್ಭುತ ಪ್ರೇಮವು ಉಕ್ಕಿ ಬಂದು ಎಲ್ಲರ ನೇತ್ರಗಳು ಪ್ರೇಮಾಶ್ರುತಗಳಿಂದ ತುಂಬಿ ಸರ್ವರೂ ಆನಂದಭರಿತರಾದರು. ಈ ಪ್ರಕಾರ ಅನೇಕ ದೇಶಗಳಲ್ಲಿ ಸತ್ಪುರುಷರು ಸಿದ್ಧನಾಥರನ್ನು ಹುಡುಕುತ್ತಾ ಬಂದು ದರ್ಶನ ಮಾತ್ರದಿಂದ ಅವರ ವೃತ್ತಿ ಸ್ಥಿರವಾಗಿ ಬೇರೆ ಸ್ಥಾನಕ್ಕೆ ಹೋಗಲಿಕ್ಕೆ ಮನಸ್ಸು ಬಾರದಂತಾಗುವುದು. ಶ್ರೀ ಸಿದ್ಧಾರೂಢ ಸದ್ಗುರುಗಳ ಸಾಕ್ಷಾತ್ ಪರಮೇಶ್ವರನೇ ಪೂರ್ಣ ಅವತಾರವಾಗಿರುವುದರಿಂದ ಯಾರ್ಯಾರು ಜ್ಞಾನಾಧಿಕಾರಿಯಾಗಿರುವರೋ ಅವರ ಗುರುಗಳನ್ನು ಶೋಧಿಸಿ ಇಲ್ಲಿಗೆ ಬರುವರು. ಸದ್ಗುರು ರಾಜರು ದಯಾಸಾಗರನಿದ್ದು ಸತ್ವರೂಪ ಎಲ್ಲ ದಿನಗಳಲ್ಲಿ ತಲ್ಲೀನ ಸ್ವೀಕರಿಸಿ ಐಕ್ಯ ಮಾಡಿಕೊಳ್ಳುವನು. ಇತರರಿಗೆ ಸುಖವೆಂಬ ಜಲವನ್ನು ಕೊಡುವಂತನಾಗುತ್ತಾನೆ. ಸಂತ ಚರಿತ್ರೆಯನ್ನು ಕರ್ಣಗಳಿಂದ ಶ್ರವಣ ಮಾಡುವುದರಿಂದ ಶ್ರೋತಾಜನರ ಮನಸ್ಸಿಗೆ ಆನಂದ ಪ್ರಾಪ್ತವಾಗುವುದು. ಆದ್ದರಿಂದ ಇಂಥ ಆನಂದ ಕಥನವನ್ನು ಇವತ್ತಿನ ದಿವಸ ಪ್ರವರ್ತನಾದೆನು ಎಂಬಲ್ಲಿಗೆ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ 37ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.